ಈಗ ಹೋದ ಸರಿ ಇದ್ದಂಥ ನಮ್ಮ ತಂಡದಿಂದ ಒಂದು ಉತ್ತಮವಾದ ಕೆಲಸಗಳನ್ನ ಮಾಡಿದ್ದೀವಿ. ಆ ಶಾಲೆಯನ್ನು ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ದೀವಿ. ಮುಂದೆ ನಮ್ಮ ತಂಡಕ್ಕೆ ತಾವೆಲ್ಲ ಸಹಾಯವನ್ನು ಮಾಡಿದ್ರೆ ಆ ಸಂಸ್ಥೆಯನ್ನು ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಾಗಿ ತರೋದಕ್ಕೆ ನಾವೆಲ್ಲ ಶ್ರಮಿಸ್ತೀವಿ ಅಂತ ನಾವು ನಮ್ಮ ತಂಡಕ್ಕೆ ಮತವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಟಿ ಕೆ ಯೋಗೇಶ್ ನೇತೃತ್ವದ ಪಾಪು ಅವ್ರ ತಂಡಕ್ಕೆ ಯಾಕೆ ಮತ ನೀಡಬೇಕು ಅಂತ ಕೇಳಿದ್ರೆ, ಈ 5 ವರ್ಷದಲ್ಲಿ ನಾವು ಉತ್ತಮವಾದಂಥ ಆಡಳಿತ ನಡೆಸಿ ಯಾವುದೇ ರೀತಿಯ ತೊಂದರೆಗಳಿಗೆ ಆಸ್ಪದ ಕೊಡದಂಗೆ ಬಂದಂಥ ಮತದಾರ ಬಂಧುಗಳು, ವಿದ್ಯಾರ್ಥಿಗಳು, ಶಿಕ್ಷಕರಿಂದ ನಮ್ಮ ಸಂಸ್ಥೆ ನೋಡಿದಾಗ ಈಗ ಈ ರೀತಿ ಉತ್ತಮವಾದಂಥ ಆಡಳಿತ ನಡೆಸಿದ್ದೀರಿ, ಭಾಳ ಹೆಮ್ಮೆ ಆಯ್ತದೆ. ನಿಮ್ಮ ತಂಡ ಮುಂದುವರಿಬೇಕು, ನಿಮ್ಮ ತಂಡಕ್ಕೆ ನಾವೆಲ್ಲ ಮತ ಕೊಡ್ತೀವಿ ಅಂತೇಳಿ ನಮ್ಮೆಲ್ಲರಿಗೂ ಬೆನ್ನು ತಟ್ಟೋದಕ್ಕೋಸ್ಕರ ನಾವೆಲ್ಲ ಸ್ಪರ್ಧೆ ಮಾಡಿದ್ದೀವಿ. ನಮ್ಮ ತಂಡ ಗೆದ್ದೇ ಗೆಲ್ತದೆ ಅನ್ನೋಂಥ ಅಚಲವಾದ ವಿಶ್ವಾಸ ಇದೆ. ನಮ್ಮ ತಂಡಕ್ಕೆ ಸ್ಪರ್ಧೆಯಾಗಿ ಯಾವುದೇ ಮತ್ತೊಂದು ತಂಡ ರಚನೆ ಆಗಲಿಲ್ಲ. ಆದ ಕಾರಣ ಈ ತಂಡ ಉತ್ತಮವಾದ ಕೆಲಸ ಮಾಡಿದೆ ಅಂತ ಜನಾಭಿಪ್ರಾಯದಿಂದ ಯಾರೂ ಕೂಡ ಬೇರೆ ತಂಡ ರಚಿಸೋಕ್ಕೆ ಸಾಧ್ಯವಾಗಲಿಲ್ಲ. ಕೆಲವು ಸ್ನೇಹಿತರುಗಳು ಇಂಡಿಪೆಂಡಾಗಿ ನಿಂತಿದ್ದಾರೆ. ನಾವೇನು ಅವ್ರು ನಿಂತ್ಕೋಬೇಡಿ ಅಂತಲ್ಲ, ಉತ್ತಮವಾಗಿ ಕೆಲಸ ಮಾಡಿರುವಂಥ ನಮ್ಮ ತಂಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತೊಮ್ಮೆ ಅಂತೇಳಿ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀವಿ.